ನಾಗದೇವರಲ್ಲಿ ಭಕ್ತಿ ಇಟ್ಟುಕೊಂಡು ನಮ್ಮ ಕುಟುಂಬದ ಒಳಿತಿಗಾಗಿ ಇಂದು ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಸದಾ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ತುಂಬಿರಲಿ ಎಂದು ನಾಗದೇವರಲ್ಲಿ ಬೇಡಿಕೊಳ್ಳೋಣ. ಈ ಪವಿತ್ರ ಹಬ್ಬದಂದು ಎಲ್ಲರ ಜೀವನದಲ್ಲೂ ಒಳ್ಳೆಯದು ನಡೆಯಲಿ, ಮನೆಗಳಲ್ಲಿ ಸಂತೋಷ ನೆಲೆಸಲಿ. ನಾಗದೇವರನ್ನು ಮಾಡಿಕೊಳ್ಳಲು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಹುತ್ತದ ಮಣ್ಣನ್ನು ಬಳಸುತ್ತಾ ಇದ್ದೇವೆ. ಈ ಹುತ್ತದ ಮಣ್ಣನ್ನು ಸರಿಯಾಗಿ ಕುಟ್ಟಿ ಅದಕ್ಕೆ ಹತ್ತಿಯನ್ನು ಸೇರಿಸಿ ನಯವಾಗಿ ನಾಗಪ್ಪನನ್ನು ಮಾಡುವ ಹದಕ್ಕೆ ತಂದುಕೊಳ್ಳಬೇಕು. ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರುವ ಸಂಪ್ರದಾಯಗಳನ್ನು ಇಂದಿಗೂ ನಾವು ಪ್ರೀತಿಯಿಂದ ಮುಂದುವರಿಸಿಕೊಂಡು ಬರುತ್ತಿದ್ದೇವೆ. ಹೊಸದಾಗಿ ಬೆಳೆದ ಜೋಳದ ಎಳ್ಳು ನಾಗಪ್ಪನಿಗೆ ಇದು ತುಂಬ ಪ್ರೀತಿ. ಜೋಳವನ್ನು ಕಾದ ಹಂಚಿನಲ್ಲಿ ಹಾಕಿ ಒಂದೆರಡು ಸಲ ಅಷ್ಟೇ ಚಮಚ ಸಹಾಯದಿಂದ ಕಲಕಿದ್ರೆ ಸಾಕು. ಆಮೇಲೆ ಮುಚ್ಚಳ ಮುಚ್ಚಿ ಇಟ್ಟರೆ 1-2 ನಿಮಿಷದಲ್ಲಿ ಜೋಳದ ಎಳ್ಳು ರೆಡಿಯಾಗುತ್ತೆ. ಜೋಳದ ಎಳ್ಳು ಅಂದರೆ ಹೊಸ ಜೋಳ. ನಾಗಪಂಚಮಿ ಶ್ರಾವಣ ಸೋಮವಾರದಂದು ನಾಗಪ್ಪನಿಗೆ ಜೋಳದ ಎಳ್ಳು ಕೊಟ್ಟರೆ ಮನೆಯಲ್ಲಿ ಧಾನ್ಯ, ಐಶ್ವರ್ಯ, ವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ. ರೈತರಿಗೆ ಇದು ಕೃತಜ್ಞತೆಯ ಸಂಕೇತ ಕೂಡ ಹೌದು. ಈ ಜೋಳದ ಎಳ್ಳಿನೊಂದಿಗೆ 5 ಬಗೆಯ ಧಾನ್ಯಗಳನ್ನು ಸೇರಿಸಿ ನಾಗಪ್ಪನಿಗೆ ನೈವೇದ್ಯ ಮಾಡಲಾಗುತ್ತದೆ. ನಾಗದೇವರನ್ನು ರೆಡಿ ಮಾಡಿ ಆಗಿದೆ. ನಾಗರ ಪಂಚಮಿ ಹಬ್ಬದ ದಿನ ಬೆಳಿಗ್ಗೆಯಿಂದಲೇ ಮನೆಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿರುತ್ತದೆ. ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಒಂದೊಂದಾಗಿ ಸಿದ್ಧಪಡಿಸಿಕೊಂಡು ನಾಗದೇವರನ್ನು ಭಕ್ತಿಯಿಂದ ಆರಾಧಿಸಲು ತಯಾರಾಗುತ್ತಿದ್ದೇವೆ. ಇವಾಗ ಪೂಜೆಗೆ ಹೂವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬದ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆಯ ಸ್ಥಳವನ್ನು ಅಲಂಕರಿಸುವುದರಲ್ಲೇ ಒಂದು ವಿಶೇಷವಾದ ಸಂತೋಷ ಇರುತ್ತದೆ. ನಾಗದೇವರನ್ನು ನಾವು ಕುಂಬಳ ಎಲೆ ಏನಿರುತ್ತವಲ್ಲ, ಆ 2 ಕುಂಬಳ ಎಲೆಯ ಮೇಲೆ ನಾಗಪ್ಪನನ್ನು ಕೂರಿಸಿ ಪೂಜೆ ಮಾಡುತ್ತೇವೆ. ಒಂದು ಅಗಲವಾದ ಪ್ಲೇಟಲ್ಲಿ ಈ ಕುಂಬಳ ಎಲೆಗಳನ್ನು ಹಾಸಿಬಿಟ್ಟು ಅದರ ಮೇಲೆ ನಾಗಪ್ಪನನ್ನು ಕೂರಿಸ್ತೀವಿ. ಅರಿಶಿಣ, ಕುಂಕುಮ, ಹೂವು ಮತ್ತು ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ನಾಗದೇವರ ಪೂಜೆಗೆ ತಯಾರು ಮಾಡೋಣ ಬನ್ನಿ. ನಾಗರ ಪಂಚಮಿ ಹಬ್ಬ ಅಂದರೆ ನಮ್ಮ ಹಳ್ಳಿಯ ಕಡೆ ವಿಶೇಷವಾದ ಸಂಭ್ರಮ. ಈ ಹಬ್ಬದ ಆಚರಣೆಯ ಜೊತೆ ನಮ್ಮ ಸಂಸ್ಕೃತಿ ಮತ್ತು ಕುಟುಂಬದ ಬಂಧವೂ ಕೂಡ ಇನ್ನಷ್ಟು ಗಟ್ಟಿಯಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಪೂಜೆ ಸಾಮಾನು ಏನೇನು ರೆಡಿ ಮಾಡ್ಕೊಂಡೀನಿ ಅಂತ ನೀವು ನೋಡ್ತಾ ಇರ್ಬೋದು. ಮಲ್ಲಿಗೆ ಹೂ ಇಟ್ಕೊಂಡೇನ್ರಿ, ಹಾಲು, ಗೆಜ್ಜೆ ವಸ್ತ್ರ, ಹಂಗ್ನೂಲು, ಚೆಂಡಿನ ಪತ್ರಿ, ಆಮೇಲೆ ವೀಳ್ಯದೆಲೆ, ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡು ಪೂಜೆನ ಶುರು ಮಾಡೋಣ ಬನ್ನಿ. ಇವಾಗ ಒಂದು ಪ್ಲೇಟಿನ ಮೇಲೆ ಇವೇನು ಕುಂಬಳೆಲೆ ಅಂತ ಹೇಳಿದ್ನಲ್ರಿ, ಅವನ್ನ ಹಾಸ್ಕೊಂಡು ಸ್ವಲ್ಪ ನೀರು ಸಿಂಪಡಿಸ್ಬೇಕು. ಆಮೇಲೆ ನಾಗಪ್ಪನನ್ನು ಅದರಲ್ಲಿ ಕೂರಿಸ್ಬೇಕು. ಕೂರಿಸ್ಬಿಟ್ಟು ನಾಗಪ್ಪನಿಗೆ ಕುಂಕುಮ, ಅರಿಶಿನ ಎಲ್ಲನೂ ಹಚ್ಚೋದರ ಮೂಲಕ ಶುರು ಮಾಡಬೇಕು. ಹಿರಿಯರು ನಮಗೆ ಕೊಟ್ಟಿರುವಂತಹ ಸಂಪ್ರದಾಯಗಳು ನಮ್ಮ ಸಂಸ್ಕೃತಿಯ ಅಮೂಲ್ಯ ಭಾಗಗಳು. ಅವುಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ಪರಿಚಯಿಸುವುದು ನಮ್ಮ ಕರ್ತವ್ಯ ಅಲ್ವಾ? ಹಾಗಾಗಿ ಅವರು ಹಿರಿಯರು ಹೇಳಿದಂತೆ ಮುಂದುವರಿಸಿಕೊಂಡು ಹೋಗೋಣ. ಇವಾಗ ಗೆಜ್ಜೆ ವಸ್ತ್ರವನ್ನು ತೊಡಿಸಬೇಕು. 5 ಎಳೆ ದಾರದಿಂದ ಹಂಗ್ನೂಲನ್ನು ತಯಾರು ಮಾಡ್ಕೊಂಡಿದ್ದೀರಿ. ಆ ಹಂಗ್ನೂಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ನಾಗಪ್ಪನಿಗೆ ಏರಿಸಬೇಕು. ನಾವು ಕೂಡ ಕೊರಳಲ್ಲಿ ಹಂಗ್ನೂಲು ಮತ್ತು ಕೈಯಲ್ಲಿ ಕಂಕಣವನ್ನು ಕಟ್ಟಿಕೊಂಡು ಪೂಜೆ ಮಾಡಬೇಕು. ಇಂತಹ ಹಬ್ಬದ ದಿನಗಳಲ್ಲಿ ನಮ್ಮ ಊರಿನ ವಾತಾವರಣವೇ ತುಂಬ ವಿಶೇಷವಾಗಿರುತ್ತದೆ. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಪೂಜೆಯ ತಯಾರಿ ಮಾಡಿಕೊಳ್ಳುತ್ತಾರೆ. ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ಸೇರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಇದೇ ನಮ್ಮ ಹಳ್ಳಿಯ ಜೀವನದ ಸೊಗಸು. ಇದೇ ನಮ್ಮ ಸಂಪ್ರದಾಯದ ಸೌಂದರ್ಯ. ಹೂವು ಏರಿಸ್ಬೇಕ್ರಿ. ಐದು ತರಹದ ನವಧಾನ್ಯಗಳನ್ನು ರೆಡಿ ಮಾಡಿಟ್ಕೊಂಡು ಹುರಿದಿಟ್ಟಿದ್ವಲ್ರಿ, ಅವನ್ನು ಇವಾಗ ಈ ನಾಗಪ್ಪನ ಸುತ್ತಲೂ ಹಾಕಬೇಕು. ಅದೇ ನೈವೇದ್ಯ ಅವನಿಗೆ. ಜೋಳದ ಎಳ್ಳು, ಕರಿ ಎಳ್ಳು,
ಇನ್ನು 3 ಥರದ ಧಾನ್ಯಗಳು. ನಾಗಪ್ಪನ ಸುತ್ತ ಹಾಕಬೇಕು. ಹಾಗೆ 2 ವೀಳ್ಯದೆಲೆಯಿಂದ ಮತ್ತು ಏನು ಚೆಂಡಿನ ಪತ್ರೆ ಇರುತ್ತಲ್ರಿ, ಅದರಿಂದ ನಾಗಪ್ಪನಿಗೆ ಹಾಲೆರೆಯೋದು ಈ ಕಡೆ ಪದ್ಧತಿ. ನೀವು ಬರೀ ವೀಳ್ಯದೆಲೆಯಿಂದನೇ ಮಾತ್ರ ಹಾಲೆರಿತೀರೋ ಅಥವಾ ನೀವು ಕೂಡ ಚೆಂಡಿನ ಪತ್ರೆಯಿಂದ ಎರಿತೀರೋ ಅಂತ ಹೇಳಿ. ನಾನು ಮೊದಲೇ ಹೇಳಿರುವ ಹಾಗೆ ಇಂದು ನಾಗರ ಪಂಚಮಿ ಹಬ್ಬದ ಸುದಿನ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಾಗದೇವರಿಗೆ ವಿಶೇಷವಾದ ಸ್ಥಾನವಿದೆ. ನಾಗರ ಪಂಚಮಿಯಂದು ನಾಗಪ್ಪನಿಗೆ ಹಾಲು ಎರೆಯುವ ಮೂಲಕ ಭಕ್ತಿಯಿಂದ ಪೂಜೆ ಸಲ್ಲಿಸುವುದು ನಮ್ಮ ಹಿರಿಯರು ನಡೆದುಕೊಂಡು ಬಂದಿರುವ ಒಂದು ಸಂಪ್ರದಾಯ. ಇಂದು ನಾವು ಕೂಡ ನಾಗಪ್ಪನಿಗೆ ಹಾಲು ಎರೆಯುವ ಮೂಲಕ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದೇವೆ. ನಾಗದೇವರು ನಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಹಾಗೂ ಸುಖ ಸಮೃದ್ಧಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ನಾಗರ ಪಂಚಮಿ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮ ಮಣ್ಣಿನ ಸಂಸ್ಕೃತಿ, ನಮ್ಮ ನಂಬಿಕೆ ಮತ್ತು ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟ ಸಂಪ್ರದಾಯಗಳ ನೆನಪುಗಳು ಅಂತ ಹೇಳಬಹುದು. ಈ ಪವಿತ್ರ ದಿನದಂದು ಎಲ್ಲರ ಮನೆಗಳಲ್ಲೂ ಸಂತೋಷ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ. ನಾಗದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಂದು ಹಾರೈಸುತ್ತೇನೆ. ಅಮ್ಮನ ಪಾಲು, ಅಜ್ಜನ ಪಾಲು, ಅಪ್ಪನ ಪಾಲು, ಅಕ್ಕನ ಪಾಲು ಅಂತ ಹೇಳಿಬಿಟ್ಟು 5 ಬಾರಿ ಹಾಲೆರಿತಾರ್ರಿ. ನಾಗಪ್ಪನಿಗೆ 7 ಉಂಡೆಗಳನ್ನು ನಾವು ನೈವೇದ್ಯವಾಗಿ ಇಡ್ತೀವಿ. ನಿಮಗೂ ನಿಮ್ಮ ಕುಟುಂಬದವರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗದೇವರ ಕೃಪೆ ಸದಾ ನಮ್ಮೆಲ್ಲರ ಮೇಲಿರಲಿ. ಓಂ ನಾಗದೇವಾಯ ನಮಃ. ಇಂತಹ ನಮ್ಮ ಭಾರತೀಯ ಸಂಪ್ರದಾಯದ ಹಬ್ಬ ಹರಿದಿನಗಳನ್ನು ಮಾಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇನ್ನಷ್ಟು ಗಟ್ಟಿಯಾಗಿಸೋಣ. ಇಂತಹ ಸಂಪ್ರದಾಯದ ಆಚರಣೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಭೇಟಿಯಾಗೋಣ. ಬಾಯ್ ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು.